ಪ್ರೌಢಶಾಲಾ ಶಿಕ್ಷಣ ಸಚಿವರಿಗೆ ಗಮನ ಸೆಳೆದಿದ್ದೆ. ಉತ್ತರ ಬಂದಿದೆ. ನಾನು ಹೇಳ್ತಾ ಇರೋ ಕಾನ್ಸೆಪ್ಟು ಇವತ್ತೇನಾಗ್ತಾ ಇದೆ ಅಂದರೆ, ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಬಸ್ಗಳು, ವ್ಯಾನ್ಗಳ ಮುಖಾಂತರ ಪ್ರತಿಯೊಬ್ಬ ಒಂದು ಊರಿನಲ್ಲಿ 100 ರಿಂದ 200 ಜನ 300 ಜನದವರೆಗೂ ಮಕ್ಕಳನ್ನ ತುಂಬಿಕೊಂಡು ತಾಲೂಕು ಕೇಂದ್ರಕ್ಕೆ ಹೋಗ್ತಾ ಇದ್ದಾರೆ. ಅವರು ಬ್ರ್ಯಾಂಚ್ ಮಾಡ್ಕೊಂಡು ತಾಲೂಕು ಕೇಂದ್ರಗಳಿಂದಲೂ ಹೋಬಳಿ ಕೇಂದ್ರ ಒಳ್ಳೆ ಸೆಂಟ್ರ್ ಪ್ಲೇಸ್ಗೆಲ್ಲ ಬರ್ತಾ ಇದ್ದಾರೆ. ಇದೊಂದು ಖಾಸಗಿಯ ಶಿಕ್ಷಣದ ಒಂದು ಅದು ಮಾಫಿಯಾ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಅದು ನಡೀತಾ ಇದೆ. ಹೆಂಗೆ ಯಾವ ಮಟ್ಟಕ್ಕೆ ನಡೀತಾ ಇದೆ? ಅವನ ಮಗನ್ನ ಅರಸೀಕೆರೆ ಕಳಿಸ್ತಾರೆ, ನಾನೇನು ಕಡಿಮೆ ಅನ್ನೋದು. ಇವರು ಸಾಲ ಮಾಡೋದು, ಕಳಿಸೋದು. ಈ ಮೈಕ್ರೋ ಫೈನಾನ್ಸ್ ಸಾಲ ಎಲ್ಲ ಅಲ್ಲೇ, ಅಲ್ಲಿ ದುಡ್ಡು ಇಸ್ಕೊಳೋದು, ಅಲ್ಲಿ ಕಳಿಸೋದು. ಹಿಂಗಾಗ್ಬಿಟ್ಟಿದೆ. ಭಾರಿ ಜನ ಮಕ್ಕಳನ್ನ ಯಾವ ಊರಲ್ಲಿ ನೋಡಿದ್ರು 200-300 ಜನ, 500 ಜನಕ್ಕೆ ಕಡಿಮೆ ಮಕ್ಕಳನ್ನ ಕಳಿಸ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ನಾನು ಹುಡುಕಿದ ಕಾರಣ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿಸಿದ್ರೆ ಮಕ್ಕಳಿಗೆ ಕೆಲಸ ಸಿಗುತ್ತೆ ಅನ್ನೋ ಒಂದು ಭಾವನೆ ಬಂದುಬಿಟ್ಟಿದೆ ಹಳ್ಳಿ ಜನ. ಇಂಗ್ಲೀಷು ಇದರಲ್ಲಿ ಮೀಡಿಯಂನಲ್ಲಿ ಓದಿಸಿದರೆ, LKG ಕೊಡಿಸಿದರೆ, LKG UKGಯಿಂದಲೇ ಏನಾದರೂ ಇಂಗ್ಲೀಷ್ ಮೀಡಿಯಂನಲ್ಲಿ ಮಕ್ಕಳು ಕಲಿತ್ರೆ ಮುಂದೆ ಅವರು ಇಡೀ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಕೆಲಸ ಹುಡುಕಿ ಬದುಕಬಲ್ಲರು ಅಂತಕ್ಕಂಥ ಭಾವನೆ ಕೂಲಿ ಮಾಡ್ತಕ್ಕಂಥವರ ಮನಸ್ಸಿನಲ್ಲೂ ಬಂದಿದೆ. ಗಾರೆ ಕೆಲಸ ಮಾಡತಕ್ಕಂಥವ್ರು ಎಲ್ಲ ಕಾರ್ಮಿಕ ವರ್ಗಕ್ಕೆ ಬಂದುಬಿಟ್ಟಿದೆ. ಇದು ಬಂದುಬಿಟ್ಟು ಇವರೇನು ಮಾಡ್ತಾ ಇದ್ದಾರೆ? ದುಬಾರಿ ವೆಚ್ಚ ಮಾಡಿ ಕಳಿಸ್ತಾ ಇದ್ದಾರೆ. ಇನ್ನು ಉಳಿದಿರ್ತಕ್ಕಂಥವ್ರು ಯಾರು? ಒಂದು ಊರಿಗೆ 5, 6, 3 ಮಕ್ಕಳು ಉಳ್ಕೊಂಡವೆ. ಇದಕ್ಕೆ 3 ಜನ, 2 ಜನ, 4 ಜನ ಮಾಸ್ಟ್ರು ಬರ್ತಾರೆ, ಬೆಲ್ ಹೊಡಿತಾರೆ. ಅವ್ರು 5-6 ಜನಕ್ಕೆ ನೋಡ್ಕೋತಾರೆ, ಅಟೆಂಡೆನ್ಸ್ ಹಾಕ್ತಾರೆ. ಯಾರು ಅವರು? ಪಾಪ ಆ ಡೊನೇಷನ್ ಕೊಡೋಕ್ಕಾಗ್ದಲೇ, ಆ ದುಡ್ಡು ಕೊಡೋಕ್ಕಾಗ್ದಲೇ, ಆ ಫೀಸ್ ಕಟ್ಟೋಕ್ಕಾಗ್ದಲೇ ಭಾಳ ಹತಾಶರಾಗಿ ಉಳ್ಕೊಂಡಿರೋರು ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿ ಉಳ್ಕೊಂಡ್ಬಿಟ್ಟಾರೆ, ಹಳ್ಳಿ ಸ್ಕೂಲಲ್ಲಿ. ಇನ್ನಿದ್ದರೆಲ್ಲ ಅಲ್ಲಿ ಹೋಗ್ಯಾರೆ. ನೀವು ನಮ್ಮದಲ್ಲಿ ಏನಾಗಿದೆ? ಇನ್ಫ್ರಾಸ್ಟ್ರಕ್ಚರ್ಸ್ ಇಂಪ್ರೂವ್ಮೆಂಟ್ ಮಾಡೋಣ, ನಿಮ್ಮನ್ನು ಏನು ಬೇಕಾದ್ರೂ ನಿಮ್ಮ ಹಿಡಿದು ಇನ್ಫ್ರಾಸ್ಟ್ರಕ್ಚರ್ಸ್ ಏನೇನು ಬೇಕಾದ್ರೂ ಎಲ್ಲ ಮಾಡಿಸುವಂಥ ವ್ಯವಸ್ಥೆ ಮಾಡೋಣ. ಏನೇ ಇನ್ಫ್ರಾಸ್ಟ್ರಕ್ಚರ್ ಮಾಡಿದರೂ ಕೂಡ ಅವರು ಯಾವುದೇ ಕಾರಣದಿಂದ ಹಿಂತಿರುಗ್ತಕ್ಕಂಥ ವ್ಯವಸ್ಥೆ ಇಲ್ಲ, ಹಿಂತಿರುಗ್ತಕ್ಕಂಥ ಮನೋಸ್ಥಿತಿಲಿ ಅವರಿಲ್ಲ. ನಾವು ಭಾಳ ಜನನ ನಮ್ಮ ಸ್ಕೂಲಲ್ಲಿ ಎಲ್ಲನೂ ಮಾಡಿಸ್ಕೊಡ್ತೀವಿ, ಒಳ್ಳೆ ಟೀಚರ್ಸ್ನೂ ಹಾಕಿಸ್ತೀನಿ. 4-5 ಟೀಚರ್ಸ್ ಕ್ವಾರ್ಟರ್ಸ್ ಕಟ್ಟಿಸ್ತೇನೆ ನನ್ನ ಸ್ವಂತ ಊರಲ್ಲಿ 4-5 ಜನಕ್ಕೆ. ಇಲ್ಲೇ ಉಳಿಸ್ತೀನಿ ಮಕ್ಕಳನ್ನ. ಅಲ್ಲ, 1 ನಿಮಿಷ, ಇದು ಯಾವ್ಯಾವ್ದೋ ಮಾತಾಡ್ತೀವಿ, ಇದೊಂದು ಗಹನವಾದ ವಿಚಾರ ಇಡೀ ಗ್ರಾಮೀಣ ಇದರಲ್ಲಿ. ನಾನು ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಜನ ಅಲ್ಲಿಗೂ ಕಳಿಸ್ಲಿಲ್ಲ. ಈಗ 15, 16, 13 ಮಕ್ಕಳಿದ್ದಾವೆ. ಯಾವುದೇ ಕಾರಣ ಅಲ್ಲಿ ಸ್ಕೂಲ್ ದುರಸ್ತಿಗೂ ಕಷ್ಟ ಆಗಿದೆ. ಎಲ್ಲ ಹಂಚಿ ಬಿದ್ದೋಗೋದನ್ನು ಫೋಟೋ ಪಡೆದು ವಾಟ್ಸಪ್ಪಲ್ಲಿ ಹಾಕ್ತಾರೆ. ಆದ್ದರಿಂದ ಈಗ ನಾನು ನಿಮಗೆ ಒಂದು ಮನವಿ ಮಾಡ್ತಕ್ಕಂಥದ್ದೇನು, 4-5 ಸಾರಿ ವಿಧಾನಸಭೆಯಲ್ಲಿ ಮನವಿ ಮಾಡಿದ್ದೀನಿ. KPSC ಶಾಲೆ ತೆರಿಬೇಕು ಅಂತ ಹೇಳಿದ್ದು. ನೀವು KPSC ಶಾಲೆ ತೆರಿತೀವಿ ಅಂತ ಹೇಳ್ತೀರಿ. KPSC ಶಾಲೆ ಅಂದರೆ ನೀವು ಮಾಡಿ, ಗ್ರಾಮ ಪಂಚಾಯತಿಗೆ ಒಂದರಂತೆ ಮಾಡಿ ಅಂತ ಹೇಳಿದ್ದು ನಾವು. ಗ್ರಾಮ ಪಂಚಾಯತಿಗೆ ಒಂದೊಂದು KPSC ಶಾಲೆ ಮಾಡಿದರೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ 2,000, 3,000, 1,500, 2,000 ಮಕ್ಕಳು ಸಿಗ್ಬೋದಷ್ಟೇ, ಹೆಚ್ಚಿಗೆ ಸಿಗಲ್ಲ. ಆ ಮಕ್ಕಳನ್ನೆಲ್ಲ ಸರ್ಕಾರಿ ಒಂದೊಂದು 2-2 ಬಸ್ ಬಿಟ್ಟರೆ ಸರ್ಕಾರಿ ಬಸ್ಸಲ್ಲಿ ಡಂಪ್ ಮಾಡ್ತಾರೆ. ಮತ್ತೆ ಸಾಯಂಕಾಲ ತೊಗೊಂಡು ಅವ್ರನ್ನ ಬಿಡ್ತಾರೆ. ಬಿಸಿ ಊಟ ಹೆಂಗೂ ಹಾಕ್ತಾ ಇದ್ವಿ. ಬಿಸಿ ಊಟ ಅಪ್ ಟು LKG UKGಯಿಂದ ಅಪ್ ಟು ಏನು SSLCವರೆಗೆ, SLC PUC ಬೇಡ, ಅವರು ಹೋಗ್ರಿ ಎಲ್ಲೆಲ್ಲಾರು ಹಳ್ಳಿ ಟೌನ್ ಕಡೆಗೆ ಹೋಗಿ ಒಳ್ಳೆ ಇದನ್ನು ಮಾಡಿಲಿ. ಇಂಗ್ಲೀಷ್ ಮೀಡಿಯಮ್ಮು ಮತ್ತು ಕನ್ನಡ ಮೀಡಿಯಮನ್ನು ಬಿಡಿ ಅಂತ ಹೇಳಲ್ಲ, ಅದು ನಮ್ಮ ಮಾತೃಭಾಷೆ, ಅದು ಯಾರೇ ಇದ್ದರೂ ಕಲೀಲೇಬೇಕು, ಕಲಿಯೋಣ. ಬಟ್ ಇಂಗ್ಲೀಷ್ ಮೀಡಿಯಂನಲ್ಲಿ ಅವ್ರಿಗೆ ವ್ಯಾಸಂಗ ಮಾಡಿಸ್ತಕ್ಕಂಥ ಒಂದು ಪದ್ಧತಿ, ಇಂಗ್ಲೀಷ್ ಮೀಡಿಯಮನ್ನು ಸೇರಿಸಿ ಈ KPSC ಶಾಲೆನ ನೀವು ತೆರೆದ್ರೆ, ಇವಾಗ ಏನಾಗಿದೆ, ನಮಗಿರ್ತಕ್ಕಂಥ TCH ಮಾಸ್ಟರ್ಗಳಿಗೆ ಇಂಗ್ಲೀಷಿನ ಏನು ಅಪ್ ಟು 4th ಕ್ಲಾಸ್ವರೆಗೂ ಅವ್ರ ಲೆವೆಲಲ್ಲಿ ಇಂಗ್ಲೀಷನ್ನ ಹೇಳ್ಕೊಡ್ಬೋದು. 4th ಆದಮೇಲೆ ಸ್ಪಿರಿಚುವಲ್ ಇಂಗ್ಲೀಷ್ ಬಂದಾಗ ಅವರಿಗೆ ಪದವೀಧರ ಆಗಬೇಕು. ಆ ಪದವೀಧರರು ನೀವೇನು ಹುಡುಕಿಕೊಂಡು ಹೋಗ್ಬೇಕಲ್ಲ, ಇವ್ರು ಖಾಸಗಿ ಅವ್ರು ಇದಾರಲ್ಲ, ಇವ್ರೇನು ಲಕ್ಷಗಟ್ಟಲೆ ಕೊಟ್ಟಿಟ್ಟಿಲ್ಲ. ಇವರು ಇಂಗ್ಲೀಷ್ ಓದಿ ಮನೇಲಿರೋ ಹೆಣ್ಮಕ್ಳನ್ನ ಎಲ್ಲರನ್ನೂ ಪ್ರತಿಯೊಬ್ಬರನ್ನೂ
ಬರೀ 15,000 ರೂಪಾಯಿಗೆ ಯಾರು ನಾನು ಹೋಗಿ ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಕೇಳಿದರೆ 15,000 ರೂಪಾಯಿಗೆ ಬಂದು ಪಾಪ ಹೆಣ್ಣು ಮಕ್ಕಳುಗಳು MA BEd ಮಾಡಿದಂಥವ್ರು ಇಂಗ್ಲೀಷ್ನಲ್ಲಿ ಬಂದು ಇವತ್ತು ಮಾಡ್ತಾ ಇದ್ದಾರೆ. 15-20 ಓವರ್ ಅದ್ರ ಮೇಲೆ ಕೊಡ್ತಾ ಇಲ್ಲ. ಇವತ್ತು ಖಾಸಗಿ ಅವರು ಮಾಡಿಸ್ತಾ ಇದ್ದಾರೆ. ನೀವು ಅವ್ರನ್ನ ಔಟ್ಸೋರ್ಸಲ್ಲಿ ತಗೊಂಡು ಒಂದು 4-5 ಜನ ಸ್ಪಿರಿಚುವಲ್ ಇಂಗ್ಲೀಷ್ ಮಾತಾಡೋರನ್ನ, ಇಂಗ್ಲೀಷಿನ ಜ್ಞಾನಾರ್ಜನೆ ಇರ್ತಕ್ಕಂಥ ಅವರ ಮಕ್ಕಳನ್ನ ಅಲ್ಲಿಗೆ ಕೊಟ್ಟರೆ, ಆ ಮಾಸ್ಟರ್ಗಳನ್ನ ಕೊಟ್ಟರೆ, ಅವ್ರ ಜೊತೆ ಇವರು ಸೇರ್ಕೊಂಡ್ರೆ ಕನ್ನಡ ಇದು ಎಲ್ಲ ಇವ್ರು ಮಾಡ್ತಾರೆ. ಬಾಕಿದೆಲ್ಲ ಕೊಟ್ರೆ ಒಳ್ಳೆದಾಗುತ್ತೆ. ಏನಪ್ಪ ಅಲ್ಲ, ಪಾಯಿಂಟ್ ಎಲ್ಲ ಕರೆಕ್ಟ್ ಹೇಳಿದ್ದೀರಿ. ಈಗ ಅವ್ರಿಗೆಲ್ಲ ಅರ್ಥ ಆಗಿದೆ, ಮಂತ್ರಿಗಳಿಗೆ ಅರ್ಥ ಐತೆ. ಅವ್ರು ಇಲ್ಲಿ ಕೊಟ್ಟ ಉತ್ತರದಲ್ಲಿ ಕೊಟ್ಟಿರೋದು ನೋಡಿದ್ರೆ ಅರ್ಥ ಐತೆ. ನೀವು ಒಂದು 500 ಮಕ್ಳಿರೋ ಕಡೆ ಮಾಡ್ತೀವಿ ಅಂತ ಅಂದ್ರೆ ಒಂದ್ ಊರಲ್ಲಿ 500 ಮಕ್ಳು ಎಲ್ಲೂ ಸಿಕ್ಕಲ್ಲ. ಮತ್ತ ಅವ್ನ ಪಕ್ಕದೂರಿಂದ 3 ಕಿಲೋಮೀಟರ್ 2 ಕಿಲೋಮೀಟರ್ ನಡೆದೇ ಬರ್ಬೇಕಾಗ ಎಷ್ಟು ಮಕ್ಕಳಿಗೆ ಮಾಡ್ಬೇಕು? 2 ಕಿಲೋಮೀಟರ್ 3 ಕಿಲೋಮೀಟರ್ ನಡೆಯೋ ಸ್ಟೇಜ್ ಅಲ್ಲಿ ಇಲ್ಲ. ಎಷ್ಟು ಮಕ್ಕಳ ಸಂಖ್ಯೆಗೆ ಮಾಡಬೇಕು ಒಂದು KP ಶಾಲೆ? ಎಷ್ಟು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಷ್ಟು ಮಕ್ಳು ಇರ್ತವೆ ಅಷ್ಟು ಮಿನಿಮಮ್ 1,500 ಮಕ್ಳು, 1,000 ಮಕ್ಳು ಇರ್ಲಿ. ಅವ್ರಿಗೆ ಈ ವಿದ್ಯಾಭ್ಯಾಸ ಕೊಟ್ರೆ ಖಾಸಗಿ ಇಲ್ಲ ಅಂದ್ರೆ ಖಾಸಗೀಕರಣ ಆಗುತ್ತೆ. ಎಜುಕೇಶನ್ ಈಗಲೇ ಖಾಸಗೀಕರಣ ಆಗ್ತಾ ಇದೆ. ನೀನು ಅರ್ಥ ಆಗಿಲ್ಲ, ಆಗ ಹೋಗಿದೆ ಅಂತ ನಮ್ಮ ಬಡ ಮಕ್ಕಳು ಇವತ್ತು ಮೈಕ್ರೋ ಫೈನಾನ್ಸ್ ಅಂತೀವಿ. ಬಹಳಷ್ಟು ಜನ ನಾನು ಕೇಳಿದೀನಿ, ಏನ್ ಮಾಡಿದೆ, ಫೀಸ್ ಕಟ್ತೆ, ಅಲ್ಲಿಗೆ ಡೊನೇಷನ್ ಕಟ್ತೆ, ಅಲ್ಲಿ ಇದು ಕೊಟ್ಟೆ ಅಂತ, ವ್ಯಾನ್ ಫೀಸ್ ಕಟ್ತೆ ಅಂತಾರೆ. ಶಿವಲಿಂಗ ಅವ್ರಿಗೆ ಉತ್ತರ ಕೊಡ್ಲಿ. ಅಲ್ಲ ಕೊಡ್ಲಿ, ಈಗ ಮಾಡಿ ಇದನ್ನ ಏನಾದ್ರೂ ಮಾಡಿ CM ಅವ್ರ ಹತ್ರ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿಸಿ ಒಂದು 500 ತಗೊಳ್ಳಿ. ಈಗ ತಾತ್ಕಾಲಿಕವಾಗಿ ಒಂದು 500 ಕೊಟ್ಟು ಟ್ರಯಲ್ ನೋಡಿ, ಉತ್ತರ ಕೊಡ್ಲಿ, ಟ್ರಯಲ್ ಕೊಡ್ಲಿ, ದಯವಿಟ್ಟು ಕೊಡ್ಲೇಬೇಕು. ಇದು ಮಾಡಿದ್ರೆ ಬಹಳ ನಿಜವಾಗ್ಲೂ ಬಡ ಮಕ್ಕಳನ್ನ, ಬಡ ರೈತರನ್ನ, ಯಾರಿಗೆ ಆರ್ಥಿಕ ಮಕ್ಕಳಿಗೆ ಒಳ್ಳೇದ್ ಮಾಡ್ದಂಗಾಗುತ್ತೆ. ದಯವಿಟ್ಟು ಮಾಡ್ಕೊಂಡು ಮಾತ್ರ ಕೂತ್ಕೊಳ್ತಾರೆ. ಈಗ ಮಾನ್ಯ ಅಧ್ಯಕ್ಷ